ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮಾವನ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ? ಏನು ಯೋಚನೆ ಮಾಡಬೇಡ. ಅವ್ರಿಗೆ ಏನೂ ಆಗಲ್ಲ. ಅವರಿಗೆ ಹೊತ್ತಿಗೆ ಊಟ ತಿಂಡಿ ಸರಿಯಾಗಿ ಕೊಡೋದ್ರ ಜೊತೆ ನೀನು ಸರಿಯಾಗಿ ತಿನ್ನು, ಸರಿನಾ? ಸರಿ ಅಣ್ಣ, ನೀನು ಅಷ್ಟೇ. ಬರೀ ನನ್ನ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಇರಬೇಡ. ನಿನ್ನ ಜೀವನನ ನೋಡ್ಕೋ. ನನ್ನ ಜೀವನನ? ಸರಿ ಬಿಡಮ್ಮ. ನೀನು ಈ ಥರ ತಾತ್ಸಾರವಾಗಿ ಮಾತಾಡಬೇಡ ಅಣ್ಣ. ಜ್ಯೋತಿ ಈಗ ತುಂಬ ಬದಲಾಗಿದ್ದಾಳೆ. ಯಾರು? ಜ್ಯೋತಿನ? ನಿನಗೆಲ್ಲೋ ಭ್ರಮೆ ಹುಟ್ಟಿದೆ. ಇಲ್ಲ ಅಣ್ಣ, ಜ್ಯೋತಿ ಮಾತಾಡ್ತಿರೋದನ್ನೆಲ್ಲ ನೋಡಿದ್ರೆ ಅವಳು ರಾಮ್ನ ಮರ್ತಿದ್ದಾಳೆ ಅಂತ ಅನಿಸ್ತಿದೆ. ಇಲ್ಲ ಪುಟ್ಟಿ, ಅವಳ ಮನಸ್ಸಲ್ಲಿ ಇನ್ನೂ ಆ ಶ್ರೀರಾಮನೇ ಇದ್ದಾನೆ. ಅದು ಹೇಗೆ ಹೇಳ್ತೀಯ ಅಣ್ಣ? ನಿನಗೆ ನಿನ್ನ ಗಂಡ ಮಲ್ಲಿಗೆ ಹೂ ತಂದ್ಕೊಟ್ರೆ ಏನು ಮಾಡ್ತೀಯ? ಖುಷಿಯಿಂದ ತಲೆಗೆ ಮುಡ್ಕೋತೀನಿ. ಅದು ನೀನು ನಿನ್ನ ಗಂಡನ ಮೇಲಿಟ್ಟಿರೋ ಪ್ರೀತಿಯಿಂದ. ನಾನು ಆ ಪ್ರೀತಿನೇ ಪರೀಕ್ಷೆ ಮಾಡೋಣ ಅಂತ ಹೂ ತಂದ್ಕೊಟ್ಟೆ, ಆದರೆ ಅವಳದನ್ನು ಮುಡ್ಕೊಳ್ಳಿಲ್ಲ. ಯಾಕೆಂದ್ರೆ ಅವಳ ಮನಸ್ಸಲ್ಲಿ ಈ ಶಿವ ಇಲ್ಲ, ಆ ರಾಮ ಇದ್ದಾನೆ. ನನಗೇನು ಮಾತಾಡಬೇಕು ಅಂತ ಒಂದು ಗೊತ್ತಾಗ್ತಿಲ್ಲ ಅಣ್ಣ. ಆ ವಿಷಯ ಬಿಡಮ್ಮ. ನೀನು ಸಂತೋಷವಾಗಿದ್ದು ಮಾವನ್ನ ಚೆನ್ನಾಗಿ ನೋಡ್ಕೊ. ನಾನೇನು ಬರ್ತೀನಿ. ಅಣ್ಣ, ನಡಿಯೋ ನಡಿಯೋ. ಏಯ್, ತಿಂಡಿಗೆ ಹೋಗ. ನಿನಗೆ ಹೇಳ್ತಿರೋದು, ತಿಂಡಿಗೆ ಹೋಗ. ಹಲೋ, ಹೇಳೆ. 3 ಲಕ್ಷನಾ? ಈ ಹಿಂದಿಗ್ಲೇ 3 ಲಕ್ಷ ತಂದುಕೊಡು ಅಂದರೆ ಎಲ್ಲಿಂದ ತಂದುಕೊಡ್ಲೆ? ನಾನು ದರೋಡೆ ಮಾಡಬೇಕಷ್ಟೆ. ಸುಮ್ಮನೆ ಫೋನ್ ಇಡೆ. ಸರ್, 1 ನಿಮಿಷ. ನೀನಿನ್ನೂ ಹೋಗಿಲ್ವಾ? ಸರ್, ನಿಮಗೆ ಬೇಕಾಗಿರೋ 3 ಲಕ್ಷ ಕೊಡ್ತೀನಿ. ನನಗೊಂದು ಸಹಾಯ ಮಾಡ್ತೀರಾ? ಏನು ಸಹಾಯ? ನನ್ನ ಪ್ರಾಮಾಣಿಕ ಪ್ರೀತಿಗೆ ನಾನು ಪ್ರೀತಿಸಿದ ಹುಡುಗಿ ಕೊಟ್ಟಿರೋ ಶಿಕ್ಷೆ ಸರ್ ಇದು. ನಾನು ಯಾವ ತಪ್ಪು ಮಾಡಿದೆ ಇಲ್ಲಿಗೆ ಬಂದಿದ್ದೀನಿ ಸರ್. ಏನು ಹೇಳ್ತಿದೀಯ ನೀನು? ಹೌದು ಸರ್. ಶಿವಪುರದ ಪಂಚಾಯಿತಿ ಅಧ್ಯಕ್ಷರು ಶಿವರಾಜ್ ಅವ್ರ ತಂಗಿನೂ ನಾನು ಮನ್ಸಾರೆ ಪ್ರೀತಿಸಿದ್ವಿ ಸರ್. ಅವಳು ನನಗೆ ಮೋಸ ಮಾಡಿ ಬೇರೆಯವನ್ನ ಮದುವೆ ಆದ್ಲು. ಅವಳ ಜೀವನ ಚೆನ್ನಾಗಿರ್ಲಿ ಅಂತ ನನ್ನ ಪಾಡಿಗೆ ನಾನಿದ್ರು ಪ್ಲ್ಯಾನ್ ಮಾಡಿ ನನ್ನ ಜೈಲಿಗೆ ಸೇರೋ ಥರ ಮಾಡಿದ್ದಾರೆ.